ಇವತ್ತು ಕಾಟೇರ ರಿಲೀಸ್ ನಿನ್ನೆ ಇವತ್ತು ಆಗಿದೆ. ಹೌದು ಸರ್, ಹೇಗಿದೆ ಸರ್ ಕಲೆಕ್ಷನ್ಸ್? ಸರ್ ತುಂಬ ಚೆನ್ನಾಗಿದೆ ಕಲೆಕ್ಷನು. ಇಲ್ಲಿ ಪ್ರಸನ್ನ ಥಿಯೇಟ್ರಲ್ಲಿ ಚಿತ್ರಮಂದಿರದಲ್ಲಿ ಏನಾಗಿದೆ ಅಂದರೆ ಶುಕ್ರವಾರ ಫಸ್ಟ್ ಡೇ 7 ಶೋ ಹಾಕಿದ್ರು. 7 ಶೋ ಹೌಸ್ಫುಲ್ಲು. ಮಾಗಡಿ ರೋಡ್ ಅಂಜನ್ ಥಿಯೇಟ್ರಲ್ಲಿ ಹಾಕಿದ್ದಾರೆ, ನವರಂಗ್ ಥಿಯೇಟ್ರಲ್ಲಿ ಹಾಕಿದ್ದಾರೆ, GT ಮಾಲಲ್ಲಿ ಹಾಕಿದ್ದಾರೆ. ಎಲ್ಲ ಕಡೆ ಹಾಕಿದ್ರು ಇಲ್ಲಿ ಕಂಟಿನ್ಯೂ 7 ಶೋ ಫುಲ್ ಆಗಿದೆ. ಇವತ್ತು ಒಳ್ಳೆ ಕಲೆಕ್ಷನ್ ಇದೆ. ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ ಜನ. ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ಕಲೆಕ್ಷನ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ದರ್ಶನ್ ಪಿಕ್ಚರ್ ತುಂಬ ಚೆನ್ನಾಗಿದೆ. ಇದು ಕಾಟೇರ ಈ ದರ್ಶನ್ ಪಿಕ್ಚರ್ನ ಜನ ನೋಡಬೇಕಿಲ್ಲಿ. ಯಾರು ವೀಡಿಯೋ ಮಾಡಬೇಡಿ, ಟಿ ವಿಯಲ್ಲಿ ನೋಡಬೇಡಿ, ಬಂದು ಇಲ್ಲಿ ನೋಡಿ ಪಿಕ್ಚರ್ನ ಚಿತ್ರಮಂದಿರದಲ್ಲಿ. ತುಂಬ ಪ್ರೋತ್ಸಾಹ ಕೊಡಿ, ಕನ್ನಡ ಪಿಕ್ಚರ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀವಿ ಸರ್ ನಾವು. ಸರ್, ವಾರಕ್ಕೆ ಮೊದಲು ಸಲಾರ್ ಕೂಡ ಹಾಕಿದ್ರಿ. ಹೌದು, ಎರಡಕ್ಕೂ ಕಂಪೇರ್ ಮಾಡಿದ್ರೆ ಹೆಂಗಿದೆ ಸರ್? ಸಲಾರು ಕಲೆಕ್ಷನ್ ಇತ್ತು, ಇಷ್ಟು ಕಲೆಕ್ಷನ್ ಇರಲಿಲ್ಲ. ಅದು ಸುಮ್ಮನೆ ಮೀಡಿಯಂ ಕಲೆಕ್ಷನ್ ಬರೋದು. ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ಕಲೆಕ್ಷನು. ಈ ಪಿಕ್ಚರ್ ಕನ್ನಡ ಪಿಕ್ಚರ್ ತುಂಬ ಚೆನ್ನಾಗಿದೆ. ದರ್ಶನ್ ಪಿಕ್ಚರ್ ನೋಡಿ. ಇದೊಂದು ರೈತರ ಬಗ್ಗೆನೋ ಒಂದು ಇದ್ರ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ನ. ಹಾಂ ಸರ್, ಮತ್ತೆ ಈ ವರ್ಷದಲ್ಲಿ ಸುಮಾರು ಫಿಲಮ್ ರಿಲೀಸ್ ಆಯಿತು. ಶಿವಣ್ಣ ಅವ್ರ ದೋಸ್ತ ಆಗ್ಬೋದು, ಮತ್ತೆ ಇದೇ ದರ್ಶನ್ ಅವ್ರ ಕ್ರಾಂತಿ ಆಗ್ಬೋದು, ಸಾಗರದ ಆಚೆ ಸೈಡ್ ಬಿ ಅಂತೇಳಿ ಎಲ್ಲ ರಿಲೀಸ್ ಆಯಿತು. ಇಲ್ಲ ಸರ್, ಯಾವುದಕ್ಕೆ ಜಾಸ್ತಿ ಕಲೆಕ್ಷನ್? ಈ ಪಿಕ್ಚರ್ಗೆ ಸರ್ ಜಾಸ್ತಿ. ಕಾಟೇರ ಪಿಕ್ಚರ್ಗೆ ತುಂಬ ಕಲೆಕ್ಷನ್ ಇರೋದು. ಈ ಪಿಕ್ಚರ್ ತುಂಬ ಕಲೆಕ್ಷನ್ ಇದೆ. ಸಪ್ನ ಸಾಗರದಾಚೆ ಫಸ್ಟ್ ಭಾಗ ಇತ್ತು, ಸೆಕೆಂಡ್ನೇ ಭಾಗ ಏನಿರಲಿಲ್ಲ. ಇದು ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ಜನನ ಹಂಗೆ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ತುಂಬ ಜನ ಬರ್ತಾಯಿದ್ದಾರೆ. ಹಾಂ, ಹೌಸ್ಫುಲ್ಲಾಗಿ ಆನ್ಲೈನೇ ಬುಕ್ಕಿಂಗ್ ಆಗ್ತಾಯಿದೆ. ಆದರೂ ಕೌಂಟ್ರಲ್ಲಿ ಮಿಕ್ಕಿ ಟಿಕೆಟ್ ಕೊಡ್ತಾರೆ, ಆದರೂ ಜನಕ್ಕೆ ಟಿಕೆಟ್ ಸಿಗ್ತಾ ಇಲ್ಲ. ಪ್ರಸನ್ನದಲ್ಲಿ ಈ ವರ್ಷದಲ್ಲಿ ಆಗಲೇ 5 ಪಿಕ್ಚರ್ ರಿಲೀಸ್ ಆಗಿದೆ. 5 ಪಿಕ್ಚರಲ್ಲಿ ಇದೇ ಫಸ್ಟ್ ದೊಡ್ಡ ಪಿಕ್ಚರ್ ಅಂದರೆ ಮೈನ್ ಇದೆ. ಹಾಂ ಸರ್, ಇವಾಗ ಬೇರೆ ಈ ಪಾಪ್ಕಾರ್ನು ಅದು ಇವೆಲ್ಲ ಹೆಂಗಿದೆ? ಹಾಂ, ಅವೆಲ್ಲ ಕಲೆಕ್ಷನ್ ಮೀಡಿಯಮ್ ಆಗಿತ್ತು ಸರ್. ಇದು ಬಂದಂಗೆ ಯಾವುದು ಬರ್ತಾ ಇಲ್ಲ ಸರ್. ಕಾಟೇರ ಬಂದಂಗೆ ಕಲೆಕ್ಷನ್. ಹಾಂ, ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಸರ್ ಫುಲ್ಲು ಲೇಡೀಸ್ ಬಿದ್ದವ್ರು ಆಗಲೇ ಫುಲ್ಲು ಒಳ್ಳೆ ಫ್ಯಾಮಿಲಿ ಬರ್ತಾ ಇದೆ. ಕ್ಲಾಸ್ 1 ಆಡಿಯನ್ಸ್ ಜನ ಎಲ್ಲ ತುಂಬಾ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇವಾಗ ಬೇರೆ ಫಿಲ್ಮ್ ರಿಲೀಸ್ ಆಯ್ತು, ಪ್ರೇಕ್ಷಕರು ಬರ್ತಿದ್ರು, ನೋಡ್ಕೊಂಡು ಹೋಗ್ತಿದ್ರು. ಈ ಹೊರಗಡೆ ಥಿಯೇಟರ್ ಸೇಲ್ಸ್ ಇರ್ಬೋದು, ಟಿಕೆಟ್ ಸೇಲ್ಸ್ ಇರ್ಬೋದು, ಅಥವಾ ಕೌಂಟರ್ ಸೇಲ್ಸ್ ಇರ್ಬೋದು, ನಿಮ್ಮ ಕಾಫಿ ಟೀ ಸ್ನಾಕ್ಸ್ ಆ ಸೇಲ್ಸ್ ಬೇರೆ ಚಿತ್ರಕ್ಕೂ ಮತ್ತು ಈ ಚಿತ್ರದಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಸರ್. ಕೌಂಟ್ರಲ್ಲಿ ಫುಡ್ಗಳು ಅಷ್ಟೇ, ಜನಸಂಖ್ಯೆನೂ ಹಂಗೆ ಇದೆ. ಕೌಂಟ್ರಲ್ಲಿ ಬಾಲ್ಕನಿ ಕೌಂಟ್ರೇ ಆಗಲಿ, ಸೆಕೆಂಡ್ ಕ್ಲಾಸ್ ಕೌಂಟ್ರಲ್ಲೇ ಆಗಲಿ ತುಂಬ ಜನ ಏನು ನುಗ್ಗು ಬೀಳ್ತಾರೆ. ಬೇರೆ ಪಿಕ್ಚರ್ಗಳಲ್ಲಿ ಈ ಥರ ಎಲ್ಲ ಇರಲಿಲ್ಲ ಸರ್. ಸುಮ್ಮನೆ ಬರೋರು ಮಾಮೂಲಿ 150, 200 ಸೀಟು, 300 ಸೀಟ್ ಹೋಗ್ತಾಯಿತ್ತು. ಇದು ಹೌಸ್ಫುಲ್ ಚಿತ್ರಮಂದಿರ ತುಂಬಿದೆ. ಇದು ಹೌಸ್ಫುಲ್ ಪಿಕ್ಚರು ಹೇಳಬೇಕು ಅಂದರೆ. ನಾನು ನೋಡಿದೆ ಸರ್. ನಾನು ಆಗಲೇ 4 ಸಲ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ. ನನಗಂತೂ ಹಿಡಿಸ್ತು ಸರ್ ಪಿಕ್ಚರು. ದರ್ಶನ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್ ಈ ಪಿಕ್ಚರಲ್ಲಿ. ಹಾಂ, ಓಕೆ ಸರ್. ಓಕೆ ಸರ್, ಸೂಪರ್ ಇತ್ತು ಸರ್. ಚೆನ್ನಾಗಿದೆ. ಕಾಟೇರಲ್ಲಿ ಒಂದೊಂದು ಡೈಲಾಗ್ಗಳು ಸೂಪರ್, ಮಾಸ್ ಸೂಪರ್. ಹಳ್ಳಿ ಸೊಗಡು ಚೆನ್ನಾಗಿದೆ. ಅಲ್ಲ, ಫಸ್ಟ್ ಹಾಫ್ ನೋಡಿದಿರಿ, ಏನು ಅನ್ಸುತ್ತೆ? ಚೆನ್ನಾಗಿದೆ ಸರ್, ಸೂಪರ್ ಇದೆ. ಈ ಹೀರೋಯಿನ್ ಚೆನ್ನಾಗಿದೆ, ಸೂಪರ್ ಇದೆ. ಅದ್ರ ಮಾಲಾಸಿ ಮೇಡಮ್ ನಮ್ಮ ಮಗಳು ಚೆನ್ನಾಗಿದೆ, ಹೆಮ್ಮೆ ಇದೆ, ಸೂಪರ್. ಥ್ಯಾಂಕ್ ಯು ಸರ್. ಮೂವಿ ಸಖತ್ತಾಗೈತೆ. ಮೂವಿ ಏನು ನೋಡ್ಬೇಕು ಅಂದ್ರೆ ಆ್ಯಕ್ಚುಲಿ ಇದು ಫಿಲಮ್ ಇಷ್ಟು ದಿನ ತೆಗ್ದಿದ್ದಾರೆ. ಇಷ್ಟು ದಿನ ಇದ್ದಿದ್ದು ದರ್ಶನ್ ಪಿಕ್ಚರ್ ಬೇರೆ, ಇವಾಗಿರೋ ಸ್ಟೋರಿನೇ ಬೇರೆ. ಇದು ರೈತರಿಗೋಸ್ಕರ, ಬಟ್ ರಿಯಲಿ ನಡೆದಿರೋ ಘಟನೆ ನೋಡಲೇಬೇಕು. ಫಿಲಮ್ನ ಪ್ರತಿಯೊಬ್ಬರು ನೋಡಬೇಕು. ನಿಜ ಘಟನೆ ಮೂವಿ ಇದು. ತುಂಬ ಚೆನ್ನಾಗಿದೆ. ಮಚ್ಚು ಲಾಂಗ್ ಹಿಡ್ಕೊ ಬಂದ್ರೆ ಆಗಲ್ಲ. ರಿಯಲಿ ಸ್ಟೋರಿ ತೋರಿಸ್ಬೇಕು, ಅದು ಪಿಕ್ಚರು. ಮೂವಿ ಏನನ್ನಿಸ್ತು ಮೇಡಮ್ ಫಸ್ಟ್ ಹಾಫ್ ನೋಡಿ? ಸಖತ್ ಎಕ್ಸೈಟಿಂಗ್ ಆಗಿದೆ. ಸ್ಟೋರಿ ತುಂಬ ಚೆನ್ನಾಗಿದೆ ಮೂವಿ. ಮಹಿಳೆಯರ ಬಗ್ಗೆ ಇದೆ, ರೈತರ ಬಗ್ಗೆ ಇದೆ. ಆ್ಯಕ್ಚುಲಿ ಭೂಮಿ ಬಗ್ಗೆ, ಕೃಷಿ ಕಾರ್ಯದ ಬಗ್ಗೆ ಇದೆ. ಮತ್ತು ಉಳುವನೆ ಭೂಮಿ ಒಡೆಯ ಕಾಯ್ದೆ ಬಂದಾಗ ಏನೇನು ನಡೀತು ಅದ್ರ ಬಗ್ಗೆ ಇದೆ. ಸ್ಟೋರಿ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೂವಿ. ಏನಿಲ್ಲ, ಪಿಕ್ಚರ್ ಚೆನ್ನಾಗಿದೆ ಸರ್. ಅಂದ್ರೆ ಡಿ ಬಾಸ್ ಅಲ್ಲ, ಸಖತ್ತಾಗಿದೆ. ಏನಂದರೆ ಫೈಟು ಎಲ್ಲ ರೈತರಿಗೆ ಹೆಲ್ಪ್ ಮಾಡಿದ್ರಲ್ಲ, ಅದಿಷ್ಟ ಸಾಕು. ರೈತರಿಗೆ ಹಿಂಗೆ ಮುಂದೆ ಎಲ್ಲ ಹೀರೋಗಳು ಹೆಲ್ಪ್ ಮಾಡ್ಬೇಕಂತ, ಹಂಗೆ ಜನ ಎಲ್ಲ ಹೆಲ್ಪ್ ಮಾಡಬೇಕು, ಹಂಗೆ ರಾಜಕಾರಣಿಗಳು ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊಬೇಕಷ್ಟೇ ಸರ್. ಮಾತಾಡ್ತೀರಾ? ಒಂದು ನಿಮಿಷ ಮೈಕ್ ಹತ್ರ. ತುಂಬ ಚೆನ್ನಾಗಿದೆ ಮೂವಿ. ಒಂದು ನಿಮಿಷ ಅಲ್ಲ ಮಾತಾಡಿ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.